ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಲೂಲುಗೆ ಹೋಗಿದ್ದೆ. ಲೂಲುನಲ್ಲಿ ಪರ್ಫ್ಯೂಮ್ ತರಕಂತ ಹೋಗಿದ್ದೆ. ಪರ್ಫ್ಯೂಮ್ದು ಚಿಕ್ಕದೊಂದು ಸ್ಟೋರಿ, ಅದು ರೇಟ್ ಎಷ್ಟು ಮತ್ತು ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ, ಆಯಿತಾ? ಇದನ್ನು ನೋಡಿ, ಇದು ನೋಡಿ ನಿಮಗೆ ಎಷ್ಟು ಚಿಕ್ಕದಾಗಿದೆ. ಇದು ಜಾಸ್ತಿ ಏನಿಲ್ಲ, ಬರೀ 5 ml ಇದೆ, ಜಸ್ಟ್ 5 ml ಇದೆ. ಇದಕ್ಕೆ ಎಷ್ಟು ಅಂದ್ಕೊಂಡ್ರಾ? 50 ರಿಯಲ್. 50 ರಿಯಲ್ ಅಂದರೆ 1100 ರೂಪಾಯಿ ಆಗುತ್ತೆ ನಮ್ಮ ಇಂಡಿಯನ್ ಮನಿಲಿ. ಆದರೆ ಇದು ಅಷ್ಟೇ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಕೂಡ. ಸ್ವಲ್ಪನೇ ಅಪ್ಲೈ ಮಾಡಿದ್ರೆ ಕೂಡ ಒಂದು ವಾರ ಇಲ್ಲ 15 ದಿನ ಈಸಿಯಾಗಿ, ನೀವು ಬಟ್ಟೆ ವಾಶ್ ಮಾಡಿಲ್ಲ ಅಂದರೆ 15 ದಿನ ಸ್ಮೆಲ್ ಈಸಿಯಾಗಿ ಬರುತ್ತೆ, ಅಷ್ಟೊಂದು ಸ್ಮೆಲ್ ಇರುತ್ತೆ. ನೀವೇನು ಮಾಡಬೇಕಾಗಿಲ್ಲ, ಈ ಥರ ಸ್ವಲ್ಪ ತಗೋಬೇಕು, ಈ ಥರ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿಬಿಟ್ಟು ಈ ಥರ ರಬ್ ಮಾಡಿಬಿಟ್ಟು ಇಲ್ಲಿ ಅಪ್ಲೈ ಮಾಡಿದ್ರೆ ಸಾಕು. ಇಲ್ಲ ನೀವು ಕ್ಲಾತ್ ಮೇಲೆ ಅಪ್ಲೈ ಮಾಡ್ತೀರಾ ಅಂತಂದರೆ, ನಿಮಗೆ ಸ್ಕಿನ್ ಅಲರ್ಜಿ ಇದೆ ಅಂದರೆ ಕ್ಲಾತ್ ಮೇಲೆ ಅಪ್ಲೈ ಮಾಡ್ಬೋದು. ಕ್ಲಾತ್ ಮೇಲೆ ಅಪ್ಲೈ ಮಾಡಿದ್ರೆ ನೀವು ಬಟ್ಟೆ ವಾಶ್ ಮಾಡಿಲ್ಲ ಹಾಗೆ ಯೂಸ್ ಮಾಡ್ತೀವಿ ಅಂದರೆ ಮೇಲ್ಗಡೆ ಹಾಕೋ ಬ್ಲೇಸರು ಈ ಥರದಕ್ಕೆಲ್ಲ ಯೂಸ್ ಮಾಡ್ತೀನಿ ಅಂದರೆ ಮಿನಿಮಮ್ 15 ಡೇಸು 20 ಡೇಸ್ವರೆಗೂ ಈಸಿಯಾಗಿ ಯೂಸ್ ಮಾಡ್ಬೋದು. ನನಗೆ ಯಾವುದೇ ಇದು ಪೇಯ್ಡ್ ಪ್ರಮೋಷನ್ ಅಲ್ಲ, ಆದರೂ ನನಗಾಗಿದ್ದ ಅನುಭವ. ಹೇಗಂತೀರಾ, ನಾನು ಜಸ್ಟು ಎಂಟ್ರಿ ಕೊಟ್ಟಾಗ, ಒಂದು ವಿಸಿಟ್ ಕೊಟ್ಟಾಗ ಈ ಥರದೊಂದು ಸ್ಯಾಂಪಲ್ ಕೊಡ್ತಾರೆ. ಈ ಥರ ಸ್ಯಾಂಪಲ್ ಕಾರ್ಡ್ಸ್ ಎಲ್ಲ ಕೊಡ್ತಾರೆ. ಈ ಸ್ಯಾಂಪಲ್ ಕಾರ್ಡಲ್ಲಿ ಸ್ಪ್ರೇ ಮಾಡಿಕೊಡ್ತಾರೆ. ಬೇರೆ ಬೇರೆ ಬ್ರ್ಯಾಂಡೆಲ್ಲ ಇರುತ್ತೆ, ನೀವು ಇಲ್ಲಿ ನೋಡ್ಬೋದು. ಬೇರೆ ಬೇರೆ ಬ್ರ್ಯಾಂಡ್ ಎಲ್ಲ ಇರುತ್ತೆ, ಅದರ ಸ್ಮೆಲ್ ಬೇರೆ ಇರುತ್ತೆ. ಈ ಥರದ್ದೆಲ್ಲ ಕೊಡ್ತಾರೆ. ಸ್ಯಾಂಪಲ್ ಪೀಸ್ ಕೊಟ್ಟಾಗ ನಾನು ಇದು ಇಸ್ಕೊಂಬಂದು ಜಸ್ಟ್ ನಾನು ಟೇಬಲ್ ಮೇಲೆ ಇಟ್ಟಿದ್ದೆ. ಟೇಬಲ್ ಮೇಲೆ ಅದಾದಮೇಲೆ ನಾನು ಕ್ಯಾಪ್ ಇಟ್ಟಿದ್ದೆ. ಇದ್ರ ಮೇಲೆ ನಾನು ಕ್ಯಾಪ್ ಇಟ್ಟಿದ್ದೆ. ಕ್ಯಾಪ್ ಕೂಡ ಸ್ಮೆಲ್ ಆಗಿತ್ತು. ಕ್ಯಾಪ್ ಸ್ಮೆಲ್ ಅರೌಂಡ್ 1 ತಿಂಗಳು ಕೂಡ ಬಂತು. ನನಗೆ ತುಂಬ ಆಶ್ಚರ್ಯ ಆಯಿತು, ಇದೇನು ಇಷ್ಟೊಂದು ಸ್ಮೆಲ್ ಇದೆ ಅಂತ ಹೇಳ್ಬಿಟ್ಟು. ನಾನು ಅದರಿಂದ ಇನ್ಸ್ಪೈರ್ ಆಗಿಬಿಟ್ಟು ಹೋಗ್ಬಿಟ್ಟು ಪರ್ಚೇಸ್ ಮಾಡಬೇಕು ಅಂತ ಹೋದೆ. ಪರ್ಚೇಸ್ ಮಾಡೋಕ್ಕಂತ ಹೋದಾಗ ಗೊತ್ತಾಯಿತು ಸತ್ಯ, ಅದು 50 ml ಬಾಟ್ಲಾದರೆ 10,000 ರೂಪಾಯಿ ಆಗುತ್ತೆ. ಅದು ನೋಡ್ಬೋದು ನೀವು. ಸ್ಟಾರ್ಟಿಂಗೇ ಬರೀ 1,100 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಇದಕ್ಕಿಂತ ದೊಡ್ಡ ಬಾಟ್ಲು ಬೇಕು 50 ml ಅಂತಂದರೆ ಒಂದು 10,000 ರೂಪಾಯಿವರೆಗೂ ಆಗುತ್ತೆ. ಅದರಲ್ಲಿ ಅದಕ್ಕಿಂತ ಸ್ವಲ್ಪ ಕಡಿಮೆದೆಲ್ಲ ಇದೆ, 7,000, 8,000 ಮತ್ತು 9,000 ಈ ಥರ ಎಲ್ಲ ಇರುತ್ತೆ. ಆದರೆ ಅಷ್ಟೊಂದು ಬಜೆಟ್ ಇರಲಿಲ್ಲ, ಹಾಗಾಗಿ ನಾನು ತಂದಿದ್ದು ಇಷ್ಟು 5 ml. ಇದನ್ನೇ ನೀವು ಒಂದು 2 ತಿಂಗಳು ಯೂಸ್ ಮಾಡ್ಬೋದು, 3 ತಿಂಗಳು ಯೂಸ್ ಮಾಡ್ಬೋದು, ಅಷ್ಟೊಂದು ಯೂಸ್ ಮಾಡ್ಬೋದು. ಅಷ್ಟೊಂದು ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಇದನ್ನೇ ಇಲ್ಲಿ ಗಿಫ್ಟ್ ಕೊಡೋಕ್ಕೆ ಜಾಸ್ತಿ ಯೂಸ್ ಮಾಡ್ತಾರೆ. ಯಾರಿಗಾದ್ರೂ ಗಿಫ್ಟ್ ಕೊಡೋಕ್ಕೆ ಅಂದರೆ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾರೆ. ಒಂದು ಚಿಕ್ಕ ಬಾಕ್ಸಲ್ಲಿ ನಿಮಗೆ ತೋರಿಸ್ತೀನಿ ಗಿಫ್ಟ್ ಬಾಕ್ಸ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ನನಗೆ ಈ ಗಿಫ್ಟನ್ನು ಯಾರೊಬ್ಬರು ಕೊಟ್ಟಿದ್ರು. ಆ ಗಿಫ್ಟಲ್ಲಿರೋ ಬ್ರ್ಯಾಂಡನ್ನೇ ನಾನು ಹುಡುಕೊಂಡು ಹೋದೆ. ಆವಾಗಲೇ ಈ ಬ್ರ್ಯಾಂಡಿನ ಬೆಲೆ ಗೊತ್ತಾಯಿತು. ನೋಡಿ ಎಷ್ಟು ಚಿಕ್ಕ ಬೆಲೆ ಇದೆ. ನಿಮಗೆ ದೊಡ್ಡದು ತೊಗೊಳೋದಕ್ಕೆ ಇಲ್ಲಿ ನೋಡಿ, ಇಲ್ಲಿ 50 ml ಬಾಟ್ಲಿ ಇದೆಯಲ್ಲ, ಅದು ತೊಗೊಳಕ್ಕಾಗಿಲ್ಲ ಅಂತಂದರೆ ಈ ಚಿಕ್ಕ 5 ml ಬಾಟ್ಲಲ್ಲಿ ಫಿಲ್ ಮಾಡಿಕೊಡ್ತೀನಿ. ಇಲ್ಲ ನನಗೆ ಒಂದೇ ಸಲ ಪೇ ಮಾಡೋದಕ್ಕೆ ಆಗೋದಿಲ್ಲ ಅಂತಂದರೆ ನಿಮಗಿಲ್ಲಿ EMI ಆಪ್ಷನ್ ಕೂಡ ಇರುತ್ತೆ. ಇಲ್ಲಿ ನೋಡಿದ್ರಲ್ಲ, ಈ ಬಾರ್ಕೋಡು ಮತ್ತು ಇದೆಲ್ಲ ಟ್ಯಾಬಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಎಲ್ಲ EMI ಮಾಡಿಕೊಡ್ತಾರೆ. ಪ್ರತಿ ತಿಂಗಳಿಗೆ 2,000 ಇಲ್ಲ 3,000 ಈ ಥರ ಕಟ್ಟಾಗುತ್ತೆ. ನೋಡಿ, ಇದು 10,000, ಅರೌಂಡ್ 10,000 ಇರುತ್ತೆ ಈ ಬಾಟ್ಲ್ಸ್ ಎಲ್ಲ. ಅದರಲ್ಲಿ ಬೇರೆ ಬೇರೆ ಥರ ಸ್ಮೆಲ್ಲು, ಬೇರೆ ಬೇರೆ ಫ್ಲೇವರ್ ಎಲ್ಲ ಇರುತ್ತೆ. 10,000 ಕೊಟ್ಟು ಸೆಂಟ್ ಅವನ್ ತಗೋತಾರೆ ಗುರು ಅಂತೀರಾ? ಆ ಥರನೇ ಏನಿಲ್ಲ, ತಗೋಬೋದು ಕೂಡ. ಅದಕ್ಕೆ EMI ಆಪ್ಷನ್ ಕೂಡ ಇರುತ್ತೆ. ನಿಮ್ಮದು ಇಕಾಮ ಕಾರ್ಡ್ ಇದ್ದರೆ ಸಾಕು, ಇಲ್ಲಿ ಅದ್ರ ಮೇಲೆ ಈಸಿಯಾಗಿ EMI ಮಾಡಿಕೊಡ್ತಾರೆ. ನೋಡಿ, ಇದೆಲ್ಲ ಲೇಡೀಸ್ಗೆ ಅಟ್ರಾಕ್ಷನ್ ಆಗಲಿ ಅಂತ ಹೇಗೆಲ್ಲ ಮಾಡಿದ್ದಾರೆ ನೋಡಿ. ದಿಸ್ ಇಸ್ ಬಿಸ್ನೆಸ್ ಅಲ್ವಾ? ಈ ಪರ್ಫ್ಯೂಮ್ಸ್ ಎಲ್ಲ ನೀವು ಯೂಸ್ ಮಾಡಿದ್ರೆ ನಿಮ್ಮ ಊರಲ್ಲಿ ಹೇಳ್ತಾರೆ, ಹೇಳೋ ಡೈಲಾಗ್ ಒಂದೇ, ಸೆಂಟಾಗ ಬಡ್ಡಿ ಮಗ ಅಂದರೆ ನೀನೊಬ್ಬನೇ ಅಂತ. ಇದೆಲ್ಲ ಮಕ್ಕಳು ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗ್ತಾರೆ, ಬೇಕೇ ಬೇಕು ಅಂತ ಹಠ ಮಾಡ್ತಾರೆ. ಅದಕ್ಕೋಸ್ಕರ ಎಷ್ಟೆಲ್ಲ ಐಡಿಯಾ ಯೂಸ್ ಮಾಡಿದಾರಲ್ವ. ಇದೆಲ್ಲ 2,000 ಮೇಲೆ. ನಾನು ಇದೇ ಫಸ್ಟ್ ಟೈಮ್ ಕೇಳಿದ್ದು, ನೋಡಿದ್ದು ಕೂಡ. ಪರ್ಫ್ಯೂಮ್ಗೆ EMI ಇದ್ದಂಥವ್ರು ನಮ್ಮ ಬೆಂಗಳೂರಲ್ಲೇ ಮಾಡ್ತಾರೆ, ಆದರೆ ನನಗೆ ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು, ಅದಕ್ಕಾಗಿ ವಿಡಿಯೋ ಮಾಡಿದೆ. ಇದರಲ್ಲಿ ಕಾಂಬೋ ಆಫರ್ ಇರುತ್ತೆ, ಮತ್ತು ಪರ್ಫ್ಯೂಮು ಮೆನ್ಸ್ಗೆ ಬೇರೆ ಇರುತ್ತೆ, ವುಮೆನ್ಸ್ಗೆ ಬೇರೆ ಇರುತ್ತೆ, ಮತ್ತು ಗಿಫ್ಟ್ ಕೊಡೋದಕ್ಕೆ ಬೇರೆ ಇರುತ್ತೆ. ನೀವು ಇದರಲ್ಲಿ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಪ್ರತಿ ತಿಂಗಳು ನಿಮ್ಗೆ EMI ಆಪ್ಷನಲ್ಲಿ ಕಟ್ ಆಗ್ತಾ ಇರುತ್ತೆ. ನೋಡಿ, ಇದಕ್ಕೆಲ್ಲ ಎಷ್ಟೊಂದು ಡಿಸೈನ್ ಮಾಡಿದಾರಲ್ವ. ಇದೆಲ್ಲ ಫೀಮೇಲ್ಸ್ಗೆ ತುಂಬ ಅಟ್ರಾಕ್ಟ್ ಆಗುತ್ತೆ, ಹಾಗಾಗಿ ಇಷ್ಟೊಂದು ಅಟ್ರಾಕ್ಷನ್ ಆಗೋ ಥರ ಮಾಡಿದ್ದಾರೆ. ಸೂಪರ್ ಆಗಿದೆ ಅಲ್ವಾ? ನಾನು ಪಕ್ಕದಲ್ಲಿ ಕಣದಲ್ಲೂ ಕೇಸರಿ ನೋಡಿದೆ, ಅಂದರೆ ಸಾಫ್ರಾನ್ಸು. ಇಲ್ಲಿ ನೋಡಿ, ಸಾಫ್ರಾನ್ಸ್ ಎಲ್ಲ ಶೋರೂಮ್ ಥರ ಮಾಡ್ತಾರೆ. ಇಲ್ಲಿ ಇದನ್ನು ಸ್ವೀಟ್ಸ್ಗೆಲ್ಲ ತುಂಬ ಯೂಸ್ ಮಾಡ್ತಾರೆ. ಹಾಗೆ ಟೀಗೆ ಕೂಡ ಯೂಸ್ ಮಾಡ್ತಾರೆ. ಸಾಫ್ರಾನ್ಸ್ ಟೀ ಅಂತ ಕುಡಿತಾರೆ ಇಲ್ಲಿ.
ಇದರ ರೇಟ್ ಬಂದುಬಿಟ್ಟು 1 ಗ್ರಾಮ್ಗೆ 600 ರೂಪಾಯಿ ಆಗುತ್ತೆ. 25 ಗ್ರಾಮ್ಗೆ 6200 ರೂಪಾಯಿ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ರೇಟ್ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇದನ್ನು ಒಂದು ದಿನಕ್ಕೆ 1.5 ಗ್ರಾಮ್ಗಿಂತ ಜಾಸ್ತಿ ತಿನ್ನಬಾರ್ದು. ಜಾಸ್ತಿ ಯೂಸ್ ಮಾಡಿದ್ರೆ ಟಾಕ್ಸಿಸಿಟಿ ಆಗುತ್ತೆ. ಆದ್ದರಿಂದ ನಿಮ್ಮ ಡಾಕ್ಟರ್ಗೆ ನೀವು ಕನ್ಸಲ್ಟ್ ಮಾಡಿಕೊಂಡು ತಿನ್ನಿ. ನೀವು ಪ್ರೆಗ್ನೆಂಟ್ ಆಗಿದ್ದರೆ ತುಂಬ ಕೇರ್ಫುಲ್ಲಾಗಿ ತಿನ್ನಬೇಕು, ಇಲ್ಲಾಂದರೆ ಮಿಸ್ಕ್ಯಾರೇಜ್ ಕೂಡ ಆಗ್ಬೋದು. ಇದೇನು ಗುರು ಇಷ್ಟೊಂದು ರೇಟ್ ಇದೆ ಅಂದ್ಕೋಬೇಡಿ. ಇದು 1 ಗ್ರಾಮ್ಗೆ 600 ರೂಪಾಯಿ ಇದೆ. ನಮ್ಮೂರಲ್ಲಿ 5 ರೂಪಾಯಿ ಕೊಟ್ಟರೆ ವಿಮಲಲ್ಲಿ ಕೊಡ್ತಾರೆ ಅಂತ ತಿಳ್ಕೊಬೇಡಿ. ಅದೇ ಬೇರೆ ಇದೇ ಬೇರೆ. ಅದರಲ್ಲಿ ಫೇಕೆಲ್ಲ ಇರುತ್ತೆ. ನೀವು ತೊಗೊಳೋಕ್ಕೂ ಮುಂಚೆ ಫೇಕಾ ಒರಿಜಿನಲ್ ಅಂತ ಚೆಕ್ ಮಾಡಬೇಕು. ನೀವು ಯಾರಾದರೂ ರೈತರಾಗಿದ್ದರೆ ಇದನ್ನು ಬೆಳೆಯೋದಕ್ಕೆ ಪ್ರಯತ್ನ ಮಾಡಿ. ಇತ್ತೀಚೆಗೆ ನಮ್ಮ ನವ ರೈತ ದಾವಣಗೆರೆಯಲ್ಲಿ ಬೆಳೆದು ಪ್ರಯತ್ನ ಮಾಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ತಿಳ್ಕೊತೀನಿ. ಲೈಕು, ಶೇರು, ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.